ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ. ನಾನು ಶಶಿಧರ್ ಭಟ್. ಎಲ್ಲರಿಗಿಂತ ಮೊದಲು ಮಾತಾಡ್ತಿದ್ದೀನಿ ಧರ್ಮಸ್ಥಳದ ಬಗ್ಗೆ, ಅಲ್ಲಿನ ಬೆಳವಣಿಗೆ ಬಗ್ಗೆ. ಅದನ್ನು ಪ್ರತಿದಿನ ನಾವು ತಮಗೆ ತಲುಪಿಸೋ ಯತ್ನವನ್ನು ಮಾಡ್ತೀವಿ. ಏನು ಲೇಟೆಸ್ಟ್ ಆಯಿತು ಅಂತ ಇವತ್ತು ತಪ್ಪಳಿ ಹೇಳೋದಕ್ಕೆ ಹಲವು ವಿಚಾರಗಳಿವೆ. ಅದರಲ್ಲಿ ಡೆವಲಪ್ಮೆಂಟ್ ಒಂದೆರಡು ಮೂರು ಇದೆ. ಒಂದು ಮೊದಲನೇದಾಗಿ ನಾನು ಹೇಳ್ತಾ ಇರೋದು ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಕಾಂತಾರ ಒಂದು ಏನಿದೆ ಸಿನಿಮಾ ಮಾಡಿದವರು. ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದು ತಮ್ಮ ಪತ್ನಿ ಸಮೇತ ಸಪತ್ನಿಕರಾಗಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಪಡೆದದ್ದು. ಇದು ಆಶ್ಚರ್ಯಪಡುವ ವಿಚಾರ ಅಲ್ಲ. ಒಂದು ನಾನು ಈ ಮೊದಲು ಹಲವು ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಅದೇನು ಅಂದರೆ ಇಡೀ ಅವರ ಸಿನಿಮಾಗಳೇನಿವೆ ಅದು BJPಯ ಎಜೆಂಡಾವನ್ನು ಅನುಷ್ಠಾನಗೊಳಿಸುವುದಕ್ಕೆ ಇದ್ದಂಥ ಸಿನಿಮಾಗಳವರು ಅಂತ. ಈ ಒಂದು ಕಾಂತಾರ ಏನಿದೆ ಅದರ ಜೊತೆಗೆ ಇವತ್ತು ಅವರು ಧರ್ಮಸ್ಥಳಕ್ಕೆ ಹೋದದಕ್ಕೆ ಭಾಳ ಕ್ಲಾಸಿಕ್ ಆದ ಅದರ ಹಿನ್ನೆಲೆ ಎಲ್ಲ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೊಂದು ಸಂಬಂಧ ಇದೆ. ಅವರ ಕಾಂತಾರ ಸಿನಿಮಾಕ್ಕೂ ಧರ್ಮಸ್ಥಳಕ್ಕೂ ಇರುವ ಸಂಬಂಧ ಏನು ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಗೊತ್ತಾ, ಒಂದು ದಕ್ಷಿಣ ಕನ್ನಡದ ಭೂತ ಮತ್ತು ದೈವಗಳ ಪರಂಪರೆ ಇದೆಯಲ್ಲ, ಅದು ವಿಭಿನ್ನವಾದುದು. ಅದರ ಹಿಂದೆ ನೋವಿನ ಕಥೆ ಇದೆ, ಅದರ ಹಿಂದೆ ದುಃಖದ ಕಥೆ ಇದೆ, ಅದರ ಹಿಂದೆ ಹತ್ಯೆಯ ಕಥೆ ಇದೆ, ಅದರ ಹಿಂದೆ ಸಾವಿನ ಕಥೆ ಇದೆ. ಎಸ್. ಬಹುತೇಕ ದಕ್ಷಿಣ ಕನ್ನಡದ ಭೂತಗಳೇನಿವೆಯಲ್ಲ, ಮೊದಲನೇದಾಗಿ ಎಲ್ಲ ಭೂತಗಳು ದೈವಗಳು ಕೂಡ ಅವರು ಮನುಷ್ಯರಾಗಿದ್ದವರು ದೌರ್ಜನ್ಯಕ್ಕೆ ಹತ್ಯೆಗೆ ಒಳಗಾದವರು ಅಂತ. ಯಾರಿಂದ ಹತ್ಯೆಗೆ ಒಳಗಾದವರು, ಯಾರಿಂದ ದೌರ್ಜನ್ಯಕ್ಕೆ ಒಳಗಾದವರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ಜೈನ ಅರಸುಗಳಿಂದ. ಅರ್ಥ ಮಾಡ್ಕೊಳ್ಳಿ, ಜೈನ ಅರಸುರುಗಳಿಂದ ಹತ್ಯೆಗೆ ಒಳಗಾದಂಥ ದೈವವಾದವರು, ಭೂತವಾದವರು. ಅದರಲ್ಲಿ ಹಲವು ಭೂತಗಳ ಹೆಸರುಗಳನ್ನು ನಾವು ಹೇಳ್ಬೋದು. ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೇನೆ, ಅದನ್ನು ನಾನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ ಏನು ಗೊತ್ತಾ, ಈ ಭೂತಗಳು ಭಾಳ ಮುಖ್ಯವಾದ್ದು. ಅವರು ಕ್ರಿಶ್ಚಿಯನ್ ಆಗಲಿ ಮುಸ್ಲಿಂ ಹಿಂದೂ ಎಲ್ಲ ಭೂತಗಳು ಇವೆ ಅಂತ. ಅಂಥ ಒಂದು ಸೌಹಾರ್ದಯುತವಾದ ಸಂಬಂಧ ಇದೆ. ಹೀಗಿದ್ದರೂ ಕೂಡ ಅವರೆಲ್ಲ ಹತ್ಯೆಯಾದದ್ದು ಬಹುಮಟ್ಟಿಗೆ ಜೈನ ದೊರೆಗಳಿಂದ. ಈ ಹಲವು ಭೂತಗಳೇನಿವೆ ಅವರು ಕೆಲವರು ಘಟ್ಟದ ಮೇಲಿಂದ ದಕ್ಷಿಣ ಕನ್ನಡಕ್ಕೆ ಬಂದವರು, ಹಾಸನದಿಂದ ಬಂದವರಿದ್ದಾರೆ, ಅದರಲ್ಲಿ ಒಕ್ಕಲಿಗರಿದ್ದಾರೆ. ಅವರು ಕೂಡ ಅದರಲ್ಲಿ ಬಚ್ಚನಾಯಕ ಅಂತ ಒಂದು ಭೂತ ಬರ್ತಾರೆ. ಆ ಬಚ್ಚನಾಯಕ ಆ್ಯಕ್ಚುಲಿ ವಾಸ್ ಫ್ರಮ್ ಹಾಸನ. ಬಂದವನು ಅಲ್ಲಿಯ ಜೈನ ಅರಸರ ವಿರುದ್ಧ ಹೋರಾಟ ಮಾಡಿ ಆತನನ್ನು ಆ ಜೈನ ಅರಸರು ಹತ್ಯೆ ಮಾಡ್ತಾರೆ. ಇದು ಭೂತಗಳ ಕತೆ, ಅಲ್ಲಿನ ದೈವದ ಕತೆ. ಈ ಭೂತ ಮತ್ತು ದೈವದ ಕಥೆಯನ್ನು ಎತ್ತಿಕೊಂಡಂಥ ರಿಷಬ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಇಡೀ ಈ ದೈವ ಮತ್ತು ಭೂತದ ಕಥೆಯನ್ನು ಇನ್ನೊಂದೆಡೆಗೆ ತಿರುಗಿಸ್ತಾರೆ. ಮತ್ತು ದೈವಭೂತವಾದ ಏನಾಗಿದ್ದಾರೆ ಅವರ ಹಿಂದಿನ ದೌರ್ಜನ್ಯದ ಕಥೆಯನ್ನು, ಸಾವಿನ ಕಥೆಯನ್ನು, ಹತ್ಯೆಯ ಕಥೆಯನ್ನು ಹೇಳಲ್ಲ ಅವರು. ಅದರ ಬದಲಿಗೆ BJPಗೋ ಸಂಘ ಪರಿವಾರಕ್ಕೋ ಅನುಕೂಲವಾಗುವ ಹಾಗೆ ಆ ಕಥೆಯನ್ನು ವಿಜೃಂಭಿಸ್ತಾರೆ. ಅದನ್ನು ವಿಜೃಂಭಿಸಿ ಅವರು ಸಿನಿಮಾ ಮಾಡ್ತಾರೆ. ಆದ್ದರಿಂದ ನೀವು ಕಾಂತಾರ ಸಿನಿಮಾದಲ್ಲಿ ಇರುವುದೇನಿದೆ ಅಂತಂದರೆ, ಒಂದು BJP ಆಡಿಯನ್ಸನ್ನು ಹೆಚ್ಚು ಮಾಡೋದು, ಮತ್ತು ಜೈನ ಅರಸರ ದೌರ್ಜನ್ಯವನ್ನು ಮುಚ್ಚಿಡುವುದು, ಮತ್ತು ಬಲಿಯಾದವರು ಯಾರಿದ್ದಾರೆ ಹತ್ಯೆಯಾದವ್ರನ್ನ ಅವ್ರು ಇಟ್ಕೊಂಡು ದೈವ ಅಂತ ಪೂಜೆ ಮಾಡಬೇಕು. ಅದ್ರ ಜೊತೆ ಗ್ರಾಫಿಕ್ಸ್ಗಳು ಟೆಕ್ನಿಕಲಿ ಅದು ರಿಷಬ್ ಶೆಟ್ಟಿ ಮಾಡಿದ್ದು. ಈಗ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿರುವರು ಜೈನ ಅರಸರೇ. ಧರ್ಮಸ್ಥಳದ ಆ ಆಡಳಿತ ಜೈನ ಅರಸರದೇ. ಅಲ್ಲಿನ ಜೈನ ಅರಸರು ಕೂಡ ಆ ಜೈನ ಅರಸರ ಆಳ್ವಿಕೆಯಲ್ಲಿ ಹತ್ಯೆ, ಮಹಿಳೆಯರ ಮೇಲಿನ ಅತ್ಯಾಚಾರ, ಆ ಹೆಣಗಳನ್ನು ಎಲ್ಲೋ ಹುಗಿದಿದ್ದು, ದಫನ್ ಮಾಡಿದ್ದು, ಅದನ್ನು ಎಲ್ಲೋ ಸಾಗಾಣಿಕೆ ಮಾಡಿ ಯಾವುದೋ ಖಾಸಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದು, ಹೀಗೆ ಕಥೆ ಇದೆ. ಆ ಮೂಲಕ ಅವರು ಧರ್ಮಸ್ಥಳಕ್ಕೆ ನೀಡಿದ ಭೇಟಿ ಕೂಡ ದೌರ್ಜನ್ಯ ನಡೆಸಿದ ಜೈನ ಅರಸರ ಕಾಲತ್ವ ಕೆಲಸನೇ ಆಗಿದೆ ಅಂತ.
ಅವರು ಸಿನಿಮಾದಲ್ಲಿ ಏನು ಮಾಡಿದ್ದಾರೋ ಆ ಕೆಲಸವನ್ನು ಅವರು ಇಲ್ಲಿಯೂ ಮಾಡಿದ್ದಾರೆ. ಹೋಗುವ ಮೂಲಕ ಕೃತಜ್ಞತೆ ಸಲ್ಲಿಸೋಕೆ ಹೋಗಿದ್ದಾರೆ. ಸೊ ಅದಿಲ್ಲದಿದ್ರೆ ಯಾರು ಎಲ್ಲ ದೇವಸ್ಥಾನಕ್ಕೆ ಹೋಗೋದು, ಇನ್ಯಾರನ್ನ ನೋಡೋದು, ನಾನು ಯಾಕ್ರಿ ಅಬ್ಜೆಕ್ಷನ್ ಮಾಡೋ ಪ್ರಶ್ನೆ ಇಲ್ಲ, ನಾನು ಅಬ್ಜೆಕ್ಷನ್ನು ಮಾಡ್ತಿರಲಿಲ್ಲ. ಆದರೆ ನನಗೆ ಈ ಕನೆಕ್ಟಿವಿಟಿ ಕಾಣುತ್ತೆ ಅಂತ. ಅವರ ಸಿನಿಮಾಗಳಲ್ಲಿ ಜಾನಪದ ನಂಬಿಕೆಯನ್ನು, ಅದು ಯಾವುದು ಕೇವಲ ನಂಬಿಕೆ ಮಾತ್ರ ಅಲ್ಲ, ಸತ್ಯ ಏನಿದೆ ಆ ಸತ್ಯವನ್ನು ಅನಾವರಣ ಮಾಡುವ ಕೆಲಸವನ್ನು ಒಂದು ಸಿನಿಮಾ ಮಾಡಿದರೆ ನಾನು ಎಪ್ರಿಸಿಯೇಟ್ ಮಾಡ್ತಾ ಇದ್ದೆ. ಆ ಭೂತಗಳ ಹಿನ್ನೆಲೆ ಅಲ್ಲಿ ಹತ್ಯೆ ಆದವರು ಯಾಕೆ ಹತ್ಯೆ ಆದರು, ಜೈನ ಅರಸರು ಎಂತೆಂಥ ದೌರ್ಜನ್ಯವನ್ನು ಅಲ್ಲಿ ನಡೆಸಿದ್ದಾರೆ, ಈ ಅಂಶಗಳನ್ನು ಅವರು ಆ ಸಿನಿಮಾದಲ್ಲಿ ಇಟ್ಟುಕೊಂಡಿದ್ದರೆ ಅದು ಇನ್ನೊಂದು ಎತ್ತರಕ್ಕೆ ಹೋಗ್ತಿತ್ತು. ರಿಷಬ್ ಶೆಟ್ಟಿಗೆ ಅದು ಬೇಕಾಗಿಲ್ಲ. ರಿಷಬ್ ಶೆಟ್ಟಿ ಮೂಲಭೂತವಾಗಿ ಅವರು RSS ಮನಸ್ಥಿತಿಯ ಮನುಷ್ಯ. ಅವರ ಪ್ರೊಡ್ಯೂಸರ್ ಯಾರಿದೆ, ಹೊಂಬಾಳೆ ಫಿಲ್ಮ್ಸ್ ಏನಿದೆ, ಹೊಂಬಾಳೆ ಫಿಲ್ಮ್ಸ್ನವರು ಕೂಡ ಅವರು BJP ಒಬ್ಬ ಹಿರಿಯ ನಾಯಕರಿಗೆ ಸಂಬಂಧಪಟ್ಟವರು. ಅಂದರೆ ಅವ್ರ ಇಡೀ ಎಜೆಂಡಾ ಇದೇನಾ, ಅವ್ರ ಎಜೆಂಡಾ BJP ಪ್ರೊಪಗಂಡನ. ಅದ್ರ ಜೊತೆ ಅಂಥ ಒಂದು ಟ್ರೆಡಿಷನ್ನು 2014 ನಂತರ ಪ್ರಾರಂಭ ಆಗಿದೆ. ನಿಮ್ಗೆ ಗೊತ್ತಿದೆ ಅದು. ಕಾಶ್ಮೀರಿ ಫೈಲ್ ಇರ್ಬೋದು, ಕೇರಳ ಫೈಲ್ ಇರ್ಬೋದು, ಈ ಬೆಂಗಾಲ್ ಮೇಲೆ ಇರ್ಬೋದು. ಅದ್ರ ಜೊತೆಗೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಮನಮೋಹನ್ ಸಿಂಗ್ ಅವರ ಮರ್ಯಾದೆ ತೆಗೆಯಕ್ಕೆ ಮಾಡಿದಿರ್ಬೋದು. ಆಲ್ ದಿಸ್ BJP ಆ್ಯಂಡ್ RSS ಪೀಪಲ್ ಆರ್ ಯೂಸಿಂಗ್ ಇಟ್. ಇದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ. ಉಪಯೋಗ ಮಾಡಿಕೊಂಡು ಅವರು ರಾಜಕೀಯ ಲಾಭವನ್ನು ಪಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಆ ರಾಜಕೀಯ ಲಾಭ ಪಡೆಯುವವರು, ರಾಜಕೀಯ ಲಾಭವನ್ನು ಒದಗಿಸುವರಿದಾರಲ್ಲ, ಅವರ ಮಧ್ಯೆ ಒಂದು ಇಲಿಸಿಟ್ ರಿಲೇಷನ್ ಇದೆ ಅಂತ. ಆ ಕಾರಣಕ್ಕೆ ನಾನು ಇನ್ನೊಂದು ಸಲ ಹೇಳಿದೆ, ಯಾರು ಧರ್ಮಸ್ಥಳ ರಕ್ಷಕರು ಅಂತ ಹೊರಟಿದ್ದರೋ ಅವರು ಕಾಂತಾರ ರಕ್ಷಕರೂ ಆಗಿದ್ದರು. ಕಾಂತಾರದ ಬಗ್ಗೆ ನೀವು ಕ್ರಿಟಿಕಲಾಗಿ ಚರ್ಚೆ ಮಾಡಿದರೆ ಇದೇ ಧರ್ಮಸ್ಥಳ ರಕ್ಷಕರು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಇದು ಮಾಡ್ತಾರೆ. ಇದು ಇಂಟರ್ ರಿಲೇಟೆಡ್ ಅಂತ. ಸೊ ಅದರಿಂದ ಧರ್ಮಸ್ಥಳದವರು ರಿಪ್ರೆಸೆಂಟ್ ಮಾಡುವಂಥ ಜೈನ ಅರಸರ ದಬ್ಬಾಳಿಕೆಯ ಇತಿಹಾಸ ಏನಿದೆ ಅದನ್ನು ಕಾಂತಾರ ಸಿನಿಮಾದಲ್ಲಿ ಮುಚ್ಚಿಡಲಾಗುತ್ತೆ. ಮತ್ತು ಕಾಂತಾರ ಸಿನಿಮಾದ ನಿರ್ದೇಶಕ ರಿಷಬ್ ಶೆಟ್ಟಿ ಬಂದು ಅದೇ ಈಗಿನ ಜೈನ ಅರಸರ ಮುಂದಿನ ಪಳವಳಿಕೆಯ ಪಾದ ತೊಳೆಯುವ ಕೆಲಸವನ್ನು ಮಾಡ್ತಾರೆ, ತಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡೋಗಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದರ ಉದ್ದೇಶ ಏನಿದೆ. ಆದ್ದರಿಂದ ಕಾಂತಾರ ಸಿನಿಮಾ ಏನಿದೆ ಅದರ ಉದ್ದೇಶ ಭಾಳ ಸ್ಪಷ್ಟವಾದದ್ದು. ಆ ಉದ್ದೇಶ ಈಡೇರಿಸುವುದಕ್ಕೆ ಕಂಕಣ ಕಟ್ಟಿ ನಿಂತವರು ರಿಷಬ್ ಶೆಟ್ಟಿಯವರು. ಆ ಕಾರಣಕ್ಕೆ ಅವರು ಧರ್ಮಸ್ಥಳಕ್ಕೆ ನಿನ್ನೆ ಹೋದದ್ದು. ಆ್ಯಕ್ಚುಲಿ ಹೀಗಿರಬೇಕಾದರೆ ಯಾರ ಸಾಮಾನ್ಯ ಮನುಷ್ಯ ಆಗಿದ್ದರೆ ಈಗ ಬೇಡ, SIT ತನಿಖೆ ನಡೀತಾ ಇದೆ, ಅಲ್ಲಿಯ ಹತ್ಯಾಕಾಂಡ ಏನಿದೆ ಅದರ ಸತ್ಯ ಹೊರಗೆ ಬರಲಿ, ಬಂದ ಮೇಲೆ ನಾವು ಹೋಗಿ ಆಶೀರ್ವಾದ ಪಡಿಬೋದು ಅನ್ನುವ ಮನಸ್ಥಿತಿ ಆದರೆ ಇವರಿಗೆ ಅರ್ಜೆಂಟಾಗಿ ಓಡೋಗ್ಬಿಟ್ಟು ಬಟ್ಟೆ ಎಲ್ಲ ಮೇಲ್ಗಡೆ ಎಲ್ಲ ಬಿಚ್ಕೊಂಡು ಹೋಗಿ ಅವ್ರ ಪಕ್ಕ ನಿಂತ್ಕೊಂಡು ಅವ್ರಿಗೊಂದು ಮಾಲೆ ಹಾಕ್ಬಿಟ್ಟು ಹೆಂಡತಿ ಕರ್ಕೊಂಡೋಗಿ ಫೋಟೋ ತೆಗೆಸಿ ಅವರನ್ನು ಅಪ್ಲೋಡ್ ಮಾಡಿದ್ದಾರೆ. ಇದ್ರ ಉದ್ದೇಶ ಏನು ಅಂದರೆ ಕಾಂತಾರ ಸಿನಿಮಾ ಅಲ್ಲಿ ಯಾರು ಧರ್ಮಸ್ಥಳದಲ್ಲಿ ಆರೋಪಿತರಿದ್ದಾರೆ ಅವರ ರಕ್ಷಣೆಗೆ ನಿಂತಿದೆ. ಮತ್ತು ಧರ್ಮಸ್ಥಳದ ರಕ್ಷಕರು ಅಂತ ಕ್ಲೇಮ್ ಮಾಡುವವರು ರಿಷಬ್ ಶೆಟ್ಟಿಯ ರಕ್ಷಣೆಗೂ ನಿಂತೆ ಅವರು ಕಾಂತಾರ ಸಿನಿಮಾದ ರಕ್ಷಣೆಗೂ ನಿಂತಿದ್ದಾರೆ. ಆ ಮೂಲಕ ಅಲ್ಲಿ ಅಸುನೀಗಿದಂಥ ಹತ್ಯೆಯಾದಂಥ ಸೌಜನ್ಯ ಇರಲಿ, ಪದ್ಮಲತಾ ಇರಲಿ, ಆನೆ ಮಾವುತ ಇರಲಿ, ಹೀಗೆ ನೂರಾರು ಪ್ರಕರಣಗಳು ಏನಿವೆ ಆ ಪ್ರಕರಣದ ಜನರ ಕಣ್ಣೀರಿದೆಯಲ್ಲ ಅದು ಇವರನ್ನು ಉಳಿಸಲಾರದು. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ.